ಇನ್ನು ಶಾಸಕರಾಗಿರುವಂಥ ಜಿ.ಟಿ. ದೇವೇಗೌಡ ಅವರ ಜೊತೆಯಲ್ಲಿ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಮಾತುಕತೆ ನಡೆಸಿದ್ದಾರೆ. ಅದು ಎಕ್ಸ್ಕ್ಲೂಸಿವ್ ಆಗಿ ನೋಡ್ಕೊಂಬನ್ನಿ. ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಎಲ್ಲಾ ಪಕ್ಷಗಳು ಕೂಡ ಸಿಎಂ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಜಿ.ಟಿ. ದೇವೇಗೌಡ ಇವತ್ತು ಕೊಟ್ಟಂತಹ ಒಂದು ಹೇಳಿಕೆ ಸಾಕಷ್ಟು ಅಚ್ಚರಿಯನ್ನು ಮೂಡಿಸಿದೆ. ಗೌಡ್ರು, ಇವತ್ತು ಕೊಟ್ಟಂತಹ ಒಂದು ಹೇಳಿಕೆ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದೆ. ಸಿದ್ದರಾಮಯ್ಯ ಅವರು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋ ಪ್ರಶ್ನೆ ಎತ್ತಿದ್ದೀರಿ. ನೋಡಪ್ಪ, ನಾನು ಸ್ಪೆಸಿಫಿಕ್ಕಾಗಿ ಹೇಳಿದ್ದೀನಿ. ನಾನು ಯಾವತ್ತೂ ಯಾವ ಸ್ಟೇಟ್ಮೆಂಟ್ ಕೊಡೋಕ್ಕೂ ಹೋಗಿಲ್ಲ. ಅದಕ್ಕೆ ಅವನು ಯಾರೋ ಹೇಳ್ದ ಜಿ.ಟಿ. ದೇವೇಗೌಡನು ರೆಸಲ್ಟ್ ಮಾಡೋಣ ಅಂತ. ಅದಕ್ಕೆ ನಾನು ಹೇಳಿದೆ ಲಿಕ್ಕರ್ ಶಾಪು, ಪೆಟ್ರೋಲ್ ಬಂಕು, ಹೋಟ್ಲು, ಕಾಂಪ್ಲೆಕ್ಸು ಅಥವಾ ಅಲ್ಲೊಂದು ಸೈಟು ತಗೊಂಡಿದ್ರೆ ತೋರಿಸ್ಬಿಡು, ಇಲ್ಲದೇ ನಿನ್ನ ಜೈಲಿಗೆ ಹಾಕ್ಸ್ತೀನಿ ಅಂತ ಹೇಳಿದೆ. ಆವತ್ತಿಂದ ಒಂದು ಸುದ್ದಿ ಇಲ್ಲ. ಏನಪ್ಪ ಹಂಗೆ ಹೇಳೋಕ್ಕೇನೋ ಎಲ್ರಿಗೂ ಬಿಟ್ಬಿಟ್ಟ 110 ಸೈಟ್ ತಗೊಂಡವ್ರೆ ಅಂತ. ಅದಕ್ಕೆ ನಾನೇನು ಹೇಳೋದೇನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ವಿಚಾರದಲ್ಲಿ RTI ಕಾರ್ಯಕರ್ತರು ಮತ್ತು ವಿರೋಧ ಪಕ್ಷದವರು ರಾಜ್ಯಪಾಲರಿಗೆ ಮನವಿ ಮಾಡಿದ ಮೇಲೆ ರಾಜ್ಯಪಾಲರು ಒಂದೇ ದಿನದಲ್ಲಿ ಅವ್ರು ಕೊಟ್ಟಂಥ ರಿಪೋರ್ಟ್ ಮೇಲೆ ಇನ್ವೆಸ್ಟಿಗೇಷನ್ಗೆ ಆದೇಶ ಮಾಡಿದ್ದಾರೆ. ಅವ್ರಿಗೆ ಇನ್ವೆಸ್ಟಿಗೇಷನ್ನು ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಂತೇಳಿ ಇವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಸಿದ್ದರಾಮಯ್ಯನವರು ಅವ್ರು ಹೈಕೋರ್ಟಲ್ಲಿ ಏನು ಹೇಳಿದ್ದಾರೆ, ರಾಜ್ಯಪಾಲರ ಆದೇಶವನ್ನು ಎತ್ತಿಡಿದಿದ್ದಾರೆ. ಈಗೇನು ಅದರ ಆಧಾರದ ಮೇಲೆ ಏನಾಗ್ತಾಯಿದೆ, ಕಾನೂನುಬದ್ಧವಾಗಿ ಲೋಕಾಯುಕ್ತದಲ್ಲಿ ಎನ್ಕ್ವೈರಿ ನಡೀತಾ ಇದೆ. ಸ್ನೇಹಮಯಿ ಕೃಷ್ಣ ಇಡಿಗೂ ಹೋಗಿದ್ದಾರೆ. ಎನ್ಕ್ವೈರಿಗಳು ತನಿಖೆ ನಡೀತವೆ. ಅವರು ತೀರ್ಮಾನ ಆಗಿ ಬರಬೇಕು, ಇವರು ತಪ್ಪಿತಸ್ಥರು, ಇವ್ರದ್ದು ಅದರಲ್ಲಿ ಕೈವಾಡ ಇದೆ, ಇವರಿಂದನೇ ಆಗಿದೆ ಅಂತಕ್ಕಂಥ ರಿಪೋರ್ಟ್ ಬಂದರೆ ಆವಾಗ ನ್ಯಾಯಾಲಯ ಏನು ಹೇಳ್ತದೆ ಆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಆದರೆ ಇವತ್ತಿನ ಅವ್ರು ಕೊಟ್ಟಿರೋ ತೀರ್ಪು ರಾಜೀನಾಮೆ ಕೊಡುವಂತಲಲ್ಲಿ ಈಗಲೇ ಜೈಲಿಗೆ ಹಾಕುವಂತಲಲ್ಲಿ ಅದ್ಯಾವುದು ಕಾನೂನಲ್ಲೂ ಇಲ್ಲ. ಅವ್ರು ರಾಜೀನಾಮೆ ಕೊಡಬೇಕಾಗೂ ಇಲ್ಲ. ಕುಮಾರಸ್ವಾಮಿ ಅವರೇ ಮೊದಲ ದಿನದಲ್ಲೂ ಕೂಡ ಆಗ್ರಹಿಸ್ತಾ ಇರುವುದು ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ಕೊಟ್ಟು ವಿಚಾರಣೆ ಎದುರಿಸಬೇಕು ಅಂತೇಳಿ. ಕುಮಾರಸ್ವಾಮಿಯವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಿದ್ದಾರೆ. ಅವ್ರು ಮನಸ್ಸು ಮಾಡಿದ್ರೆ ಇವ್ರಿಗೇನು ಮುಖ್ಯಮಂತ್ರಿ ಆಗಿದ್ದಾರೆ, ತನಿಖಾ ಸಂಸ್ಥೆಗಳು ಇವ್ರ ಕೈಗಳಿಗೆ ಹೆಂಗೆ ಮಾಡ್ತವೆ ಅಂತ ಅವ್ರು ಮನಸ್ಸು ಮಾಡಿದ್ರೆ CBIಯಿಂದನೇ ಮಾಡಿಸ್ಬೋದು. ಅವ್ರ ಮೇಲೆ ಕೂಡ ಎಫ್ಐಆರ್ ದಾಖಲಾಗಿದೆ. ಅವ್ರು ರಾಜೀನಾಮೆ ಕೇಳ್ತೀರಾ ಸರ್ ಅಂತ? ನಾನು ಕುಮಾರಸ್ವಾಮಿ ಅವರಂತಾಗಲಿ, ಈಗ ಅಶೋಕ್ ಅವ್ರ ಮೇಲೆ ಬಂದಿಲ್ಲ ಅವ್ರ ಮೇಲಾಗಲಿ, ಸಿದ್ದರಾಮಯ್ಯನವ್ರ ಮೇಲಾಗಲಿ, ರಾಜಕೀಯದಲ್ಲಿ ಇರ್ತಕ್ಕಂಥವ್ರ ಮೇಲೆ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ಕೊಡ್ತಾರೆ. ಕೂಡಲೇ FIR ಹಾಕ್ತಾರೆ. ಹಾಕಿದ್ಮೇಲೆ ತನಿಖೆ ಮಾಡ್ತಾರೆ. FIR ಕೂಡಲೇ ರಾಜೀನಾಮೆ ಕೊಡಿ ಅಂದರೆ ಯಾರು ಕೊಡ್ತಾರೆ? ರಾಜೀನಾಮೆ ಸುಲಭ ಕೊಡ್ತಾರಾ? ಯಾರು ಕೊಡಲ್ಲ. ರಾಜೀನಾಮೆ ಕೊಡಬೇಕಾಗೂ ಇಲ್ಲ. ಇದಿಷ್ಟು ಜಿ.ಟಿ. ದೇವೇಗೌಡ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂಜೆ ಜೊತೆಗೆ ವಿನೋದ್ ಪಡವಾರ, ರಿಪಬ್ಲಿಕ್ ಕನ್ನಡ, ಚಾವಳಿ ಬೆಟ್ಟ. ಇನ್ನು ಶಾಸಕರಾಗಿರುವಂಥ ಜಿ.ಟಿ. ದೇವೇಗೌಡ ಅವರ ಜೊತೆಯಲ್ಲಿ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಮಾತುಕತೆ ನಡೆಸಿದ್ದಾರೆ. ಅದು ಎಕ್ಸ್ಕ್ಲೂಸಿವ್ ಆಗಿ ನೋಡ್ಕೊಂಬನ್ನಿ. ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಎಲ್ಲಾ ಪಕ್ಷಗಳು ಕೂಡ ಸಿಎಂ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಜಿ.ಟಿ. ದೇವೇಗೌಡ ಇವತ್ತು ಕೊಟ್ಟಂತಹ ಒಂದು ಹೇಳಿಕೆ ಸಾಕಷ್ಟು ಅಚ್ಚರಿಯನ್ನು ಮೂಡಿಸಿದೆ. ಗೌಡ್ರು, ಇವತ್ತು ಕೊಟ್ಟಂತಹ ಒಂದು ಹೇಳಿಕೆ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದೆ. ಸಿದ್ದರಾಮಯ್ಯ ಅವರು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋ ಪ್ರಶ್ನೆ ಎತ್ತಿದ್ದೀರಿ. ನೋಡಪ್ಪ, ನಾನು ಸ್ಪೆಸಿಫಿಕ್ಕಾಗಿ ಹೇಳಿದ್ದೀನಿ. ನಾನು ಯಾವತ್ತೂ ಯಾವ ಸ್ಟೇಟ್ಮೆಂಟ್ ಕೊಡೋಕ್ಕೂ ಹೋಗಿಲ್ಲ. ಅದಕ್ಕೆ ಅವನು ಯಾರೋ ಹೇಳ್ದ ಜಿ.ಟಿ. ದೇವೇಗೌಡನು ರೆಸಲ್ಟ್ ಮಾಡೋಣ ಅಂತ. ಅದಕ್ಕೆ ನಾನು ಹೇಳಿದೆ ಲಿಕ್ಕರ್ ಶಾಪು, ಪೆಟ್ರೋಲ್ ಬಂಕು, ಹೋಟ್ಲು, ಕಾಂಪ್ಲೆಕ್ಸು ಅಥವಾ ಅಲ್ಲೊಂದು ಸೈಟು ತಗೊಂಡಿದ್ರೆ ತೋರಿಸ್ಬಿಡು, ಇಲ್ಲದೇ ನಿನ್ನ ಜೈಲಿಗೆ ಹಾಕ್ಸ್ತೀನಿ ಅಂತ ಹೇಳಿದೆ. ಆವತ್ತಿಂದ ಒಂದು ಸುದ್ದಿ ಇಲ್ಲ. ಏನಪ್ಪ ಹಂಗೆ ಹೇಳೋಕ್ಕೇನೋ ಎಲ್ರಿಗೂ ಬಿಟ್ಬಿಟ್ಟ 110 ಸೈಟ್ ತಗೊಂಡವ್ರೆ ಅಂತ. ಅದಕ್ಕೆ ನಾನೇನು ಹೇಳೋದೇನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ವಿಚಾರದಲ್ಲಿ RTI ಕಾರ್ಯಕರ್ತರು ಮತ್ತು ವಿರೋಧ ಪಕ್ಷದವರು ರಾಜ್ಯಪಾಲರಿಗೆ ಮನವಿ ಮಾಡಿದ ಮೇಲೆ ರಾಜ್ಯಪಾಲರು ಒಂದೇ ದಿನದಲ್ಲಿ ಅವ್ರು ಕೊಟ್ಟಂಥ ರಿಪೋರ್ಟ್ ಮೇಲೆ ಇನ್ವೆಸ್ಟಿಗೇಷನ್ಗೆ ಆದೇಶ ಮಾಡಿದ್ದಾರೆ. ಅವ್ರಿಗೆ ಇನ್ವೆಸ್ಟಿಗೇಷನ್ನು ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಂತೇಳಿ ಇವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಸಿದ್ದರಾಮಯ್ಯನವರು ಅವ್ರು ಹೈಕೋರ್ಟಲ್ಲಿ ಏನು ಹೇಳಿದ್ದಾರೆ, ರಾಜ್ಯಪಾಲರ ಆದೇಶವನ್ನು ಎತ್ತಿಡಿದಿದ್ದಾರೆ. ಈಗೇನು ಅದರ ಆಧಾರದ ಮೇಲೆ ಏನಾಗ್ತಾಯಿದೆ, ಕಾನೂನುಬದ್ಧವಾಗಿ ಲೋಕಾಯುಕ್ತದಲ್ಲಿ ಎನ್ಕ್ವೈರಿ ನಡೀತಾ ಇದೆ. ಸ್ನೇಹಮಯಿ ಕೃಷ್ಣ ಇಡಿಗೂ ಹೋಗಿದ್ದಾರೆ. ಎನ್ಕ್ವೈರಿಗಳು ತನಿಖೆ ನಡೀತವೆ. ಅವರು ತೀರ್ಮಾನ ಆಗಿ ಬರಬೇಕು, ಇವರು ತಪ್ಪಿತಸ್ಥರು,
ಇವ್ರದ್ದು ಅದರಲ್ಲಿ ಕೈವಾಡ ಇದೆ, ಇವರಿಂದನೇ ಆಗಿದೆ ಅಂತಕ್ಕಂಥ ರಿಪೋರ್ಟ್ ಬಂದರೆ ಆವಾಗ ನ್ಯಾಯಾಲಯ ಏನು ಹೇಳ್ತದೆ ಆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಆದರೆ ಇವತ್ತಿನ ಅವ್ರು ಕೊಟ್ಟಿರೋ ತೀರ್ಪು ರಾಜೀನಾಮೆ ಕೊಡುವಂತಲಲ್ಲಿ ಈಗಲೇ ಜೈಲಿಗೆ ಹಾಕುವಂತಲಲ್ಲಿ ಅದ್ಯಾವುದು ಕಾನೂನಲ್ಲೂ ಇಲ್ಲ. ಅವ್ರು ರಾಜೀನಾಮೆ ಕೊಡಬೇಕಾಗೂ ಇಲ್ಲ. ಕುಮಾರಸ್ವಾಮಿ ಅವರೇ ಮೊದಲ ದಿನದಲ್ಲಿ ಕೂಡ ಆಗ್ರಹಿಸ್ತಾ ಇರುವುದು ಸಿದ್ದರಾಮಯ್ಯ ಅವರು ಕೂಡಲೇ ರಾಜೀನಾಮೆ ಕೊಟ್ಟು ವಿಚಾರಣೆ ಎದುರಿಸಬೇಕು ಅಂತೇಳಿ. ಕುಮಾರಸ್ವಾಮಿಯವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಿದ್ದಾರೆ. ಅವ್ರು ಮನಸ್ಸು ಮಾಡಿದ್ರೆ ಇವ್ರಿಗೇನು ಮುಖ್ಯಮಂತ್ರಿ ಆಗಿದ್ದಾರೆ, ತನಿಖಾ ಸಂಸ್ಥೆಗಳು ಇವ್ರ ಕೈಗಳಿಗೆ ಹೆಂಗೆ ಮಾಡ್ತವೆ ಅಂತ ಅವ್ರು ಮನಸ್ಸು ಮಾಡಿದ್ರೆ CBIಯಿಂದನೇ ಮಾಡಿಸ್ಬೋದು. ಅವ್ರ ಮೇಲೆ ಕೂಡ FIR ದಾಖಲಾಗಿದೆ, ಅವ್ರ ರಾಜೀನಾಮೆ ಕೇಳ್ತೀರಾ ಸರ್ ಅಂತ? ನಾನು ಕುಮಾರಸ್ವಾಮಿ ಅವರಂತಾಗಲಿ, ಈಗ ಅಶೋಕ್ ಅವ್ರ ಮೇಲೆ ಬಂದಿಲ್ಲ ಅವ್ರ ಮೇಲಾಗಲಿ, ಸಿದ್ದರಾಮಯ್ಯನವ್ರ ಮೇಲಾಗಲಿ, ರಾಜಕೀಯದಲ್ಲಿ ಇರ್ತಕ್ಕಂಥವ್ರ ಮೇಲೆ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ಕೊಡ್ತಾರೆ. ಕೂಡಲೇ FIR ಹಾಕ್ತಾರೆ, ಹಾಕಿದ್ಮೇಲೆ ತನಿಖೆ ಮಾಡ್ತಾರೆ. FIR ಕೂಡಲೇ ರಾಜೀನಾಮೆ ಕೊಡಿ ಅಂದರೆ ಯಾರು ಕೊಡ್ತಾರೆ? ರಾಜೀನಾಮೆ ಸುಲಭ ಕೊಡ್ತಾರಾ? ಯಾರು ಕೊಡಲ್ಲ. ರಾಜೀನಾಮೆ ಕೊಡಬೇಕಾಗೂ ಇಲ್ಲ. ಇದಿಷ್ಟು GT ದೇವೇಗೌಡ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂಜೆ ಜೊತೆಗೆ ವಿನೋದ್ ಪಡವಾರ, ರಿಪಬ್ಲಿಕ್ ಕನ್ನಡ, ಚಾವಳಿ ಬೆಟ್ಟ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.